ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರವಾಗಿದೆ, ಕರ್ತನ ದಿನ. ಪುನರುತ್ಥಾನನಾದ ಕರ್ತನ ಕುರಿತಾಗಿ, ಪುನರುತ್ಥಾನನಾದ ಯೇಸುವಿನ ಕುರಿತಾಗಿ ನಾವು ಜ್ಞಾಪಕ ಮಾಡಿಕೊಂಡು ಆತನು ರಕ್ಷಕನಾಗಿದ್ದಾನೆಂದು, ಸಜೀವವಾಗಿದ್ದಾನೆಂದು, ಜೀವವುಳ್ಳ ದೇವರಾಗಿದ್ದಾರೆಂದು, ಆತನು ಎಲ್ಲರಿಗೂ ಒಡೆಯನಾಗಿದ್ದಾನೆಂಬ ಸಂಗತಿ ಈ ಭಾನುವಾರ ನಾವು ಮತ್ತೊಂದು ಸಾರಿ ಧ್ಯಾನಿಸಿ ಆತನನ್ನು ಆರಾಧಿಸಬೇಕು ಮತ್ತು ಎಲ್ಲರಿಗೂ ಪ್ರಕಟಿಸಬೇಕು. ಭಾನುವಾರದಂದು ಇನ್ನೂ ಹಾಸಿಗೆ ಮೇಲೆ ಇರಬೇಡಿ ಪ್ರಿಯರೇ. ವಿಶ್ರಾಂತಿ ದಿನ ಅಂದರೆ ಅದು ನಮ್ಮ ದೇವರಲ್ಲಿ ಆನಂದಿಸುವ ದಿನವಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕರ್ತನ ದಿನವನ್ನು ಘನಪಡಿಸುವುದಕ್ಕಾಗಿಯೂ ಕರ್ತನ ದಿನವನ್ನು ದೇವರೇ ನಾವು ಘನವಾಗಿ ಆಚರಿಸಲು ಸಹಾಯ ಮಾಡಿರಿ. ಸಭೆ ಕೂಡಿರಿ ಎಂದು ಹೇಳಿರುವುದರಿಂದ ನಿಮ್ಮ ಸಭೆಗೆ ಹೋಗಿ ನಿಮ್ಮ ನಾಮ ಮಹಿಮೆಪಡಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಸಭೆಗೆ ಹೋಗಂತ ಒಂದು ಕಡೆ ಹೇಳ್ತಾ ಇದ್ರಿ, ಮತ್ತೆ ನೀವು ವಾಕ್ಯ ಯಾಕೆ ಹೇಳ್ತಾ ಇದ್ದೀರಿ ಅಂದ್ಕೊಳ್ತಾ ಇದ್ದೀರಾ? ಕೆಲವರ ಸಭೆಗಳು 11 ಸ್ಟಾರ್ಟ್ ಆಗ್ತವೆ, 10 ಇರ್ತವೆ, 8 ಇರ್ತವೆ, ಕೆಲವೊಂದು ಸ್ಥಳಗಳಲ್ಲಿ 6 ಇರ್ತವೆ. ಈ ದಿನಮಾನಗಳಲ್ಲಿ ಅನೇಕ ಸರ್ವಿಸಸ್ಗಳಿರ್ತಾಯಿವೆ. ಹಲವಾರು ಬೇರೆ ಬೇರೆ ಸರ್ವಿಸಸ್ಗಳಿಗೆ ಹೋಗ್ತಿದ್ದಾರೆ. ಸೊ ಭಾನುವಾರವೆಲ್ಲ ಕರ್ತನ ದಿನವಾಗಿದೆ. ಆದರೆ ಬಹಳಷ್ಟು ಜನ ಈ ಆದಿವಾರ ದೇವರ ಸನ್ನಿಧಿಯಲ್ಲಿ ಕಳೆಯೋದಿಲ್ವಲ್ಲ. ಚರ್ಚಸ್ಗಳಲ್ಲಿ ಶಾರ್ಟ್ ಸರ್ವಿಸ್ಗಳಿಗೆ ಹೋಗಬೇಕೆಂದು ಆಸೆ ಪಡ್ತಾರೆ. ಕರ್ತನ ದಿನವನ್ನು ಕರ್ತನಿಗೆ ಅರ್ಪಿಸಿರಿ, ಆತನಿಗೋಸ್ಕರ ಬಳಸಿರಿ. ಮುಖ್ಯವಾಗಿ ನಾವು ಆಲಯಕ್ಕೆ ಹೋಗುವುದು ಎದಕ್ಕಾಗಿ? ಆಚಾರಕ್ಕಾಗಿಯೋ, ಅಭ್ಯಾಸಕ್ಕಾಗಿಯೋ? ಅಲ್ಲೊಂದು ಥರ ಪದ್ಧತಿ ಇರುತ್ತೆ, ಅಂದರೆ ಒಂದು ಕ್ರಮ ನಡೆಯುತ್ತಾ ಇರುತ್ತೆ. ಕೆಲವು ಚರ್ಚಸ್ಗಳಲ್ಲಿ ಪಾಸ್ಟರ್ ಪ್ರಾರ್ಥನೆ ಮಾಡಾಗಿದ್ಮೇಲೆ ಕೆಲವೊಂದು ಸ್ತುತಿಗೀತೆಗಳನ್ನು ಹಾಡ್ತಾರೆ, ಸ್ವಲ್ಪ ಬೈಬಲ್ ರೀಡಿಂಗ್ ಇರುತ್ತೆ, ಕೆಲವೊಂದು ಅನೌನ್ಸ್ಮೆಂಟ್ಸ್ ಇರುತ್ತೆ, ಆಮೇಲೆ ಸ್ವಲ್ಪ ಹಾಡುಗಳಿರ್ತವೆ. ಕೆಲವು ಚರ್ಚಸ್ ಎವ್ರಿ ಸಂಡೇ ಕೂಡ ಸಾಕ್ಷಿಗಳಿರ್ತವೆ. ಆನಂತರ ಕೊನೆಗೆ ಬರೋಷ್ಟೊತ್ತಿಗೆ ದೇವರ ವಾಕ್ಯವಿರುತ್ತೆ. ಆಗಲೇ ಎಲ್ಲರೂ ಆಯಾಸಗೊಂಡಿರ್ತಾರೆ. ಆ ದೇವರ ವಾಕ್ಯ ಬಹಳ ಕಡಿಮೆ ಸಮಯದಲ್ಲಿ, ಉಳಿದ ಸಮಯದಲ್ಲಿ ಬೋಧಿಸಲಿಚ್ಛಯಿಸ್ತಾರೆ. ಅಷ್ಟಕ್ಕೂ ನಾವು ಸಭೆಗೆ ಹೋಗೋದೇ ದೇವರ ಮಾತುಗಳನ್ನು ಕೇಳುವುದಕ್ಕಾಗಿ. ನೀವು ಈ ಪರಿಶುದ್ಧ ಸತ್ಯವೇದವನ್ನು ಓದಿದ್ದೀರಾ? ಓದಿದ್ದೇನೆ ಅನ್ನುತ್ತಾ ಇದ್ದೀರಾ? ಎಷ್ಟು ಸಾರಿ ಓದಿದ್ದೀರಿ? ಎಷ್ಟು ಧ್ಯಾನಿಸುತ್ತಾ ಓದಿದ್ದೀರಿ? ಎಷ್ಟು ಸಾರವನ್ನು ನಿಮ್ಮ ಹೃದಯದಲ್ಲಿಟ್ಕೊಂಡಿದ್ದೀರಿ? ದೇವರ ವಾಕ್ಯ, ಜೀವವುಳ್ಳ ದೇವರ ವಾಕ್ಯ ಇದಾಗಿದೆ. ದೇವರು ಊದಿದಾರಂತೆ, ಆತನ ಉಸಿರೇ ಇದರಲ್ಲಿದೆ, ಆತನ ಮನಸ್ಸು ಇದರಲ್ಲಿದೆ, ಆತನ ಪ್ರಣಾಳಿಕೆಗಳು ಈ ಬೈಬಲ್ನಲ್ಲಿವೆ, ಆತನ ಯೋಚನೆಗಳನ್ನು ಬೈಬಲ್ನಲ್ಲಿ ನೋಡಬಲ್ಲೆವು, ಆತನ ಶ್ರೇಷ್ಠತೆಯನ್ನು ಆತನ ವಾಕ್ಯದಲ್ಲಿ ನಾವು ನೋಡಬಹುದು. ಪವಿತ್ರಾತ್ಮ ಪ್ರೇರೇಪಣೆಯಿಂದ ಆ ಕಾಲದ ಗ್ರಂಥಕರ್ತರೆಲ್ಲ ಬರೆದಿದ್ದಾರೆ. ಹೆಚ್ಚು ಕಡಿಮೆ 40 ಜನ ಗ್ರಂಥಕರ್ತರು 1600 ವರ್ಷಗಳ ಕಾಲಾವಧಿಯಲ್ಲಿ 3 ವ್ಯತ್ಯಾಸಕರವಾದ ಭಾಷೆಗಳಲ್ಲಿ ಬರೆದಿದ್ದಾರೆ. ಅವರಲ್ಲಿ ರಾಜರುಗಳಿದ್ದಾರೆ, ಪಂಡಿತರಿದ್ದಾರೆ, ಪ್ರವಾದಿಗಳಿದ್ದಾರೆ, ಪಶುಗಳ ಕುರುಬರಿದ್ದಾರೆ, ಸಾಮಾನ್ಯರಿದ್ದಾರೆ. ಯಾರೇ ಬರೆದರು, ಯಾವುದೇ ಭಾಷೆಯಲ್ಲಿ ಬರೆದರು, ಅವೆಲ್ಲವೂ ಕೂಡ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಬರೆಯಲ್ಪಟ್ಟದ್ದರಿಂದ ಈ ದಿನಕ್ಕೂ ಅವುಗಳ ಬೆಲೆ ಹಾಗೆಯೇ ಇದೆ. ಅಗಿಯುತ್ತಾ ಇರುವ ಹಾಗೆ ದೇವರ ಮರ್ಮಗಳು ಆತನ ವಾಕ್ಯದೊಳಗಿಂದ ಬಯಲಾಗ್ತಲೇ ಇರ್ತವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸರ್ಚ್ ದ ಸ್ಕ್ರಿಪ್ಚರ್ಸ್, ಪರಿಶೀಲಿಸಿರಿ. ಅಂದರೆ ಬೈಬಲ್ನಲ್ಲಿರುವ ವಾಕ್ಯಗಳನ್ನು ಪರಿಶೀಲಿಸಿರಿ. ಸುಮ್ಮನೆ ಓದೋದು ಬೇರೆ, ಪರಿಶೀಲಿಸಿ ಓದುವುದು ಬೇರೆ. ಪರಿಶೋಧನೆಗಾಗಿ ಓದೋದು ಬೇರೆ, ಅನ್ವಯಿಸಿಕೊಳ್ಳುವುದಕ್ಕಾಗಿ ಓದೋದು ಬೇರೆ. ಆ ವಾಕ್ಯದ ಪ್ರಕಾರ, ಓದಿರುವ ವಾಕ್ಯದ ಪ್ರಕಾರ ಜೀವಿಸಿದಾಗ ಪ್ರಾರ್ಥನಾಪೂರ್ವಕವಾಗಿ ಓದುವಂಥದ್ದು ಉತ್ತಮ. ಸಭೆಗೆ ಹೋಗುವಾಗ ನಮಗೊಂದು ಪ್ರೇರೇಪಣೆ ಅಲ್ಲಿ ಉಂಟಾಗ್ತದೆ. ವಾಕ್ಯದ ಮೇಲೆ ಆಸಕ್ತಿಯಲ್ಲಿ ಉಂಟಾಗಬೇಕು. ವಾಕ್ಯದಲ್ಲಿರುವ ಸತ್ಯಗಳು ನಮ್ಮ ಹೃದಯದೊಳಗೆ ಆಕರ್ಷಿಸಬೇಕು. ಅದು ನಮ್ಮ ಪ್ರತಿ ಅವಶ್ಯಕತೆ ತೀರಿಸುತ್ತೆ ಪ್ರಿಯರೇ. ದೇವರ ಯೋಚನೆಗಳೆಲ್ಲ ಆ ದೇವರ ವಾಕ್ಯವೇ ನಮಗೆ ಬಯಲ್ಪಡಿಸುತ್ತೆ. ದೇವರ ಉದ್ದೇಶಗಳನ್ನು ನಮಗೆ ಬಯಲುಪಡಿಸುತ್ತದೆ. ದೇವರ ಆಲಯಕ್ಕೆ ಹೋಗುವುದು ದೇವರ ವಾಕ್ಯವನ್ನು ಓದುವುದಕ್ಕಾಗಿ, ಧ್ಯಾನಿಸುವುದಕ್ಕಾಗಿ, ಕಲಿಯುವುದಕ್ಕಾಗಿ. ನೋಡಿ, ಒಂದು ಸಣ್ಣ ಡಿಗ್ರಿ ಮಾಡಬೇಕಾದ್ರೂ 3 ವರ್ಷಗಳವರೆಗೂ 4 ವರ್ಷಗಳವರೆಗೂ ಓದಬೇಕು.
ಹಾಗಾದರೆ ದೇವರ ಕುರಿತು ಪರಿಶೋಧನೆ ಮಾಡುವುದಕ್ಕೂ ದೇವರ ಕುರಿತು ತಿಳಿದುಕೊಳ್ಳುವುದಕ್ಕೂ ದೇವರ ದೊಡ್ಡ ಕಾರ್ಯಗಳನ್ನು ಅನುಭವಿಸುವುದಕ್ಕೂ ನಮ್ಮ ಬದುಕಿನ ದಿನಮಾನಗಳೆಲ್ಲ ಆತನ ವಾಕ್ಯ ಧ್ಯಾನಿಸಿದರೂ ಕೂಡ ಸಾಕಷ್ಟು ಬೊಕ್ಕಸ ಆತನ ವಾಕ್ಯದಲ್ಲಿದೆ. ಬಹಳಷ್ಟು ಜನ ಈ ದಿನಗಳಲ್ಲಿ ಸಭೆಯಲ್ಲಿ ಸಾಕಷ್ಟು ವಾಕ್ಯ ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ಸಭೆಯೊಳಗೆ ಎಷ್ಟೇ ಚಟುವಟಿಕೆಗಳಿದ್ರು, ಎಷ್ಟೇ ಹಾಡುಗಳನ್ನು ಹಾಡ್ತಾ ಇದ್ರು, ಎಷ್ಟೇ ಆರ್ಭಾಟಗಳು ಮಾಡಿದರೂ ಪ್ರಾಮುಖ್ಯವಾದ ಸಮಯ ದೇವರ ವಾಕ್ಯ ಧ್ಯಾನಿಸಲು ಕೊಡಬೇಕು. ದೇವರ ವಾಕ್ಯವನ್ನು ಬೋಧಿಸುವುದಕ್ಕಾಗಿ ಕೊಡಬೇಕು. ಒಬ್ಬ ದೈವ ಸೇವಕನು ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ದೇವರ ಸಂದೇಶವನ್ನು ಸಿದ್ಧ ಮಾಡಿಕೊಂಡು ವಾಕ್ಯದಲ್ಲಿರುವ ಮರ್ಮಗಳನ್ನು ವಿವರಿಸಬೇಕು. ವಿ ನೀಡ್ ಟು ಅನ್ಲಾಕ್ ದ ಗ್ರೇಟ್ನೆಸ್ ಆಫ್ ಗಾಡ್, ದ ಗ್ರೇಸ್ ಆಫ್ ಗಾಡ್, ದ ಪವರ್ ಆಫ್ ಗಾಡ್. ದೇವರ ಶಕ್ತಿಯನ್ನು, ದೇವರ ಕೃಪೆಯನ್ನು, ದೇವರ ಪ್ರೀತಿಯನ್ನು ನಾವು ದೋಚಿಕೊಳ್ಬೇಕು, ಸಂಪಾದಿಸಿಕೊಳ್ಬೇಕು. ಸುಮ್ಮನೆ ಆಚಾರದಂತೆ ಚರ್ಚಿಗೆ ಹೋಗಿ ಬರೋದ್ರಿಂದ ಪ್ರಯೋಜನವಿಲ್ಲ. ಈ ದಿನ ಯಾವ ವಾಕ್ಯದಿಂದ ನಾವು ಪ್ರೇರೇಪಿಸಲ್ಪಟ್ಟಿದ್ದೇವೆ ಎಂದು ಯೋಚಿಸಬೇಕು. ಕೆಲವೊಂದು ವಿಶ್ವಾಸಿಗಳ ಸಭೆಯಲ್ಲಿಯೂ ಕೂಡ ಪಾಪ ಒಪ್ಪಿಕೊಳ್ಳಬೇಕೆಂಬ ಸಬ್ಜೆಕ್ಟ್ನೊಂದಿಗೆ ಮುಗಿಸಿಬಿಡ್ತಾರೆ. ಎಷ್ಟು ಸಾರಿ ಒಪ್ಪಿಕೊಳ್ತೀರಿ ಪಾಪಗಳನ್ನು? ಒಂದೇ ಒಂದು ಸಾರಿ ಒಪ್ಪಿಕೊಂಡ್ರೆ ಸಾಕು. ಮೇಲಿಂದ ಮೇಲೆ ಗತವನ್ನು ಜ್ಞಾಪಕ ಮಾಡಿಕೊಳ್ತಾ ಕೂತ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ನೀವು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಬಿಟ್ಟು ಬಿಡುವುದಾದರೆ ಯೇಸು ಕ್ರಿಸ್ತನ ರಕ್ತವು ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿಬಿಟ್ಟಿದೆ. ಒಂದು ವೇಳೆ ನಮ್ಮ ಅನುದಿನದ ನಡತೆಯಲ್ಲಿ ಉಂಟಾಗುವ ಲೋಕ ಮಾಲಿನ್ಯದಿಂದ ಮೇಲಿಂದ ಮೇಲೆ ತೊಳೆಯಲ್ಪಡುವುದು ಅವಶ್ಯಕವಾಗಿದೆ ಹೊರತು ರಕ್ಷಣೆ ಮಾತ್ರ ಒಂದೇ ಸಾರಿ ಇದೆ. ಈ ದಿನ ಬಹಳಷ್ಟು ಜನ ಇನ್ನೂ ABCDಯನ್ನು ಕಲಿಯುವ ಹಾಗೆಯೇ ವರ್ಷಗಳಿಂದ ಆ ಫಸ್ಟ್ ಮೆಟ್ಲಲ್ಲಿಯೇ ಇರುವುದನ್ನು ನೋಡ್ತಾ ಇದ್ದೇವೆ. ಕೆಲವರಂತೂ ಎಂದಿಗೂ ಆ ಮೊದಲ ಮೆಟ್ಟಿಲಿಗೆಯ ಕುರಿತು ಮಾತಾಡೋದಿಲ್ಲ, ಮಾನಸಾಂತರವೆಂಬ ವಿಷಯದ ಕುರಿತು ಮಾತಾಡಲ್ಲ. ಅದೇನೋ ಕ್ರೈಸ್ತಿಯ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ಅವರೇ ಒಳ್ಳೆ ವಿಶ್ವಾಸಿಯಾಗಿದ್ದಾರೆಂದು, ಚಿಕ್ಕಂದಿನಿಂದ ಸಂಡೇ ಸ್ಕೂಲ್ನಲ್ಲಿರುವುದರಿಂದ ಅವರು ಕ್ರೈಸ್ತರಾಗಿ ರಕ್ಷಿಸಲ್ಪಟ್ಟಿದ್ದಾರೆಂಬುದಾಗಿ ಅಂದುಕೊಳ್ತಿದ್ದಾರೆ ಹೊರತು ರಕ್ಷಣೆ ವೈಯಕ್ತಿಕವಾದ ಸಂಗತಿಯಾಗಿದೆ ಎಂಬುದನ್ನು ಗುರುತಿಸುತ್ತಾ ಇಲ್ಲ. ಪ್ರಿಯರೇ, ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ಸಾಕಂದುಕೊಳ್ತಾರೆ. ಸಾಕಾಗಲ್ಲ. ದೀಕ್ಷಾಸ್ನಾನ ಬಹಿರಂಗವಾಗಿ ನೀವು ಕೊಡುವ ಸಾಕ್ಷಿಯಾಗಿದೆ. ನಿಮ್ಮ ಅಂತರಂಗದಲ್ಲಿ ಮಾರ್ಪಡುವಿಕೆ ಬರಬೇಕು, ಮಾನಸಾಂತರ ಉಂಟಾಗಬೇಕು. ನಾವು ಸಭೆಗೆ ಹೋಗುವಾಗ ಎಲ್ಲಾ ವಿಧವಾದ ಸ್ಥಿತಿಗತಿಯಲ್ಲಿ ಇರ್ತಾರೆ. ಮುಖ್ಯವಾಗಿ ಭಾನುವಾರ ಅಂದಾಗ ವಿಶ್ವಾಸಿಗಳ ಕೂಟಾಗಿರುತ್ತೆ. ಮುಖ್ಯವಾಗಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವವರು ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡವರಾಗಿರಬೇಕು. ಅದಕ್ಕಾಗಿಯೇ ದೇವರ ವಾಕ್ಯವನ್ನು ನಾವು ಅನ್ವೇಷಿಸುವಾಗ ಗತಕಾಲದ ಕುರಿತು ಜ್ಞಾಪಕ ಮಾಡಿಕೊಳ್ಳಬಾರದು. ನಿನ್ನೆಯದು ಹಿಸ್ಟರಿ, ನಾಳೆಯದ್ದು ಮಿಸ್ಟರಿ. ನಿನ್ನೆಯದೆಲ್ಲ ಒಂದು ಚರಿತ್ರೆ, ಅದನ್ನು ಯಾರೂ ಬದಲಾಯಿಸಲಿಕ್ಕಾಗಲ್ಲ, ಅದು ಗತಿಸಿ ಹೋಯಿತು. ನಾಳೆಯ ಸಂಗತಿಗಳು ರಹಸ್ಯವಾಗಿವೆ, ಏನಾಗ್ತದೆಂದು ನಮಗೆ ಗೊತ್ತಿಲ್ಲ, ಅದು ಅಯೋಮಯವಾಗಿದೆ. ಇಟ್ಸ್ ಎ ಮಿಸ್ಟರಿ, ಓನ್ಲಿ ಗಾಡ್ ನೋಸ್. ಹಾಗಾಗಿ ನಿನ್ನೆಯ ಕುರಿತು ಚಿಂತಿಸುತ್ತಾ ಇರುವ ಅವಶ್ಯಕತೆ ಕೂಡ ಇಲ್ಲ, ನಾಳೆಯ ಕುರಿತು ಬಾಧೆ ಪಡುವ ಅವಶ್ಯಕತೆ ಕೂಡ ಇಲ್ಲ. ಆದರೆ ಈ ದಿನದ ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು. ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಹೋದಾಗ ಆ ಸಮಯವನ್ನು ನಿಮ್ಮ ಬದುಕಿಗೆಲ್ಲ ಆಶೀರ್ವಾದಕರವಾದ ಸಮಯವಾಗಿರುವ ಹಾಗೆ ನೀವು ಅದನ್ನು ಉಪಯೋಗಿಸಿಕೊಳ್ಬೇಕು. ಆತನ ಆಲಯದಲ್ಲಿ ನಿವಾಸಿಸುವವರು ಧನ್ಯರು. ಆತನ ಆಲಯದಲ್ಲಿ ಸಂಪೂರ್ಣ ಸಂತೋಷವಿರುತ್ತದೆ. ಆತನ ಆಲಯದಲ್ಲಿ ಇರುವವರನ್ನು ಆತನು ಆಶೀರ್ವದಿಸುತ್ತಾನೆ. ಆತನ ಆಲಯದಲ್ಲಿ ನಿವಾಸಿಸುವ ಜನರು ಸಮಾಧಾನ ಸಂತೋಷವುಳ್ಳವರಾಗಿ ಜೀವಿಸ್ತಾರೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಅಂತಹ ಅನುಭವ ನಮಗುಂಟಾಗಬೇಕು. ಅಷ್ಟೇ ಹೊರತು ಗತಿಸಿ ಹೋದ ಕಥೆಗಳನ್ನು ಕುರಿತು ಮಾತಾಡುವುದಾಗಲಿ, ಇಲ್ಲವೇ ಪ್ರವಾದನೆ ಅಂತ ಹೇಳಿ ಮುಂದಾಗುವ ವಿಷಯಗಳ ಕುರಿತಾಗಿ ಮಾತಾಡಿಕೊಂಡು ಮುಗೀತಪ್ಪ ಅಂದುಕೊಂಡು ಆಗಲೇ ಚಪ್ಪಾಳೆ ತಟ್ಟಿ ಕುಣಿದಾಡಬಾರದು. ದೇವರೇನಾದರೂ ವಾಗ್ದಾನ ಕೊಟ್ಟರೆ ಅವುಗಳನ್ನು ಹಿಡಿದುಕೊಳ್ಳೋಣ, ದೇವರ ಮುಂದೆ ತಂದಿಡೋಣ, ಅವುಗಳಿಗೋಸ್ಕರ ಪ್ರಾರ್ಥಿಸೋಣ. ದೇವರು ನಮಗೆ ಸಭೆ ಕೊಡ್ತೇನೆಂದಿದ್ದಾರೆ ಅಂದ ಕೂಡಲೇ ಕೆಲವರು ಚಪ್ಪಾಳೆ ತಟ್ಟಬಿಡ್ತಾರೆ. ಆದರೆ ದೇವರೇ, ಆ ಆಲಯ ನೀವು ಕೊಡುವ ವಿಷಯದಲ್ಲಿ ನಾನೇನು ಮಾಡಬೇಕೆಂಬುದಾಗಲಿ, ಆ ಸಭೆ ನೀವು ಕೊಡುವವರೆಗೂ ನಿಮ್ಮನ್ನು ಬಿಟ್ಟು ಬಿಡದಂತೆ ಸಹಾಯ ಮಾಡಿರೆಂದು ಪ್ರಾರ್ಥಿಸುವುದಾಗಲಿ ಯಾರಲ್ಲಿಯೂ ಕಾಣಿಸ್ತಿಲ್ಲ ಈ ದಿನ. ಸಭೆಗೆ ಹೋದಾಗ ದೇವರೊಂದಿಗೆ ಸಮಯ ಕಳೆಯುವುದಕ್ಕಿಂತ ಹೆಚ್ಚಾಗಿ ವಿಶ್ವಾಸಿಗಳೊಂದಿಗೆ ಸಮಯ ಹೆಚ್ಚು ಕಳೆಯುತ್ತಾರೆ.
ಸಭೆಗೆ ತಡ ಮಾಡಿ ಬರೋದು, ಆನಂತರ ಮೀಟಿಂಗ್ ಮುಗಿದ ನಂತರ ಅಲ್ಲೇ ಅನವಶ್ಯಕವಾದ ಮಾತುಗಳನ್ನಾಡುತ್ತಾ ಹರಟೆ ಹೊಡೆಯುತ್ತಾ ಮನೆಗೆ ತಡ ಮಾಡಿ ಹಿಂತಿರುಗಿ ಹೋಗುತ್ತಾರೆ. ಅದಕ್ಕಾಗಿಯೇ ಈ ದಿನ ಎಷ್ಟೇ ಆಶೀರ್ವಾದ ದೇವರು ನಮಗೆ ಅನುಗ್ರಹಿಸಿದರೂ ಒಂದೂ ಹೊಂದಿಕೊಳ್ತಾ ಇಲ್ಲ. ವಾಕ್ಯ ಕೇಳಿದ ನಂತರ ನೀವು ಯಾವತ್ತಿಗೂ ಮಾತಾಡುವುದನ್ನು ಬಿಡಬೇಕು, ಮೌನವಾಗಿರುವುದನ್ನು ಕಲಿಯಬೇಕು. ಕೇಳಿರುವ ವಾಕ್ಯ ಜೀರ್ಣಿಸಿಕೊಳ್ಳಬೇಕಾದರೆ, ಅವು ನಿಮ್ಮ ಹೃದಯದೊಳಗೆ ಇಳಿಯಬೇಕಾದರೆ, ನೀವು ತಕ್ಷಣ ಮರೆಯುವ ಲೌಕಿಕ ಮಾತುಗಳಲ್ಲಿ ತೊಡಗುವುದಾದರೆ, ಬೇರೆ ವಿಷಯಗಳನ್ನು ಮಾತಾಡ್ತಾ ಕೆಲಸ ಭಾರಗಳಲ್ಲಿ ತೊಡಗಿಸಿಕೊಳ್ಳೋದಾದರೆ, ಪರಿಶುದ್ಧಾತ್ಮನ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ. ಯೋಚನೆ ಮಾಡಿ ನೋಡಿ, ಎಷ್ಟು ಜನ ಈ ದಿನ ಸಭೆಗೆ ಹೋಗಿ ಬಂದ ನಂತರ ಅವರ ಜೀವಿತದಲ್ಲಿ ಅವರು ತೃಪ್ತರಾಗಿದ್ದಾರೆ. ಹೋಗುವಾಗ ಬರಿದಾಗಿ ನಿರ್ಶಕ್ತರಾಗಿ, ಹೋದಾಗಿಯೂ ಕೂಡ ಸಭೆ ಮುಗಿದ ನಂತರ ತಿರುಗಿ ಬರುವಾಗ ನೂತನ ಬಲ ಹೊಂದಿಕೊಳ್ಳಬೇಕು. ಯೆಹೋವನಿಗಾಗಿ ಕಾದಿರುವವರು ನೂತನ ಬಲ ಹೊಂದಿಕೊಳ್ತಾರೆಂದು ಬೈಬಲ್ನಲ್ಲಿದೆ. ಮತ್ತೆ ಯಾಕೆ ದೇವರ ಆಲಯಕ್ಕೆ ಹೋಗಿ ಬಂದ ನಂತರವೂ ಕೂಡ ಯಥಾಸ್ಥಿತಿಗೆ ಯಾಕೆ ಇಳಿದು ಹೋಗ್ತಾ ಇದ್ದೀರಿ? ನೀವು ದೇವರೊಂದಿಗೆ ಸಮಯ ಕಳೆದಿಲ್ಲ ಎಂದರ್ಥ, ದೇವರ ವಾಕ್ಯ ಓದಿಲ್ಲ ಎಂದರ್ಥ. ಬೈಬಲ್ ಪಾರಾಯಣ ಚರ್ಚಿನಲ್ಲಿ ಇರ್ತವೆ, ಆದರೆ ಬಹಳ ಕ್ಲುಪ್ತವಾದ ಪಾರಾಯಣ ಸಭೆಯಲ್ಲಿ ಇರ್ತವೆ. ಅದಕ್ಕೆ ಭಾನುವಾರ ಕನಿಷ್ಠ 5 ಅಧ್ಯಾಯಗಳನ್ನು ಓದುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ದಿನಾಲು 3 ಅಧ್ಯಾಯ ಓದಿದ್ರೆ 1 ವರ್ಷ ಅನ್ನೋಷ್ಟೊತ್ತಿಗೆ ಪೂರ್ತಿಯಾಗಿ ನೀವು ಬೈಬಲನ್ನು ಓದಿ ಮುಗಿಸಬಹುದು. ಎಷ್ಟು ಜನ ನಿಮ್ಮ ಜೀವಿತದಲ್ಲಿ ಈ ದಿನ ಆಶೀರ್ವಾದವುಳ್ಳವರಾಗಿದ್ದೀರಿ? ಎಷ್ಟು ಜನ ನಿಜವಾಗ್ಲೂ ನಾನು ಬೈಬಲನ್ನು ಓದುತ್ತಾ ಇದ್ದೇನೆ, ಬೈಬಲನ್ನು ನನ್ನ ಹೃದಯದಲ್ಲಿ ಭದ್ರಪಡಿಸಿಕೊಳ್ತಾ ಇದ್ದೇನೆ, ದೇವರ ಮನಸ್ಸನ್ನು ನಾನು ಅರಿತುಕೊಂಡಿದ್ದೇನೆ ಎಂದು ಎಷ್ಟು ಜನ ಹೇಳಬಲ್ಲಿರಿ? ಈ ದಿನ ಸೇವಕರನ್ನು ನೋಡುವಾಗ ಸೇವಕರುಗಳು ಕೂಡ ಬೈಬಲ್ ಓದಲಾರದಂತೆ ಪ್ರಸಂಗ ಮಾಡ್ತಿದ್ದಾರೆ ಪ್ರಿಯರೇ. ಅದು ಹೇಗಾಗುತ್ತೆ ಅಂದರೆ, ಕಂಪ್ಯೂಟರ್ ಇದೆ ಅನ್ನುತ್ತಾರೆ, ಅದರಲ್ಲಿ ನೋಟ್ಸ್ ಇರ್ತದಂತೆ, ಅದು ಇರುತ್ತೆ ಇದು ಇರುತ್ತೆ. ನೋಡಿ, ಈ ರೀತಿ ಕಂಪ್ಯೂಟರ್ ಮೇಲೆ ಆಧಾರಗೊಳ್ತಿದ್ದಾರೆ. ಪರಿಶುದ್ಧಾತ್ಮನು ನಿಮಗೆ ದರ್ಶನ ಕೊಡಬೇಕೆಂದು ಆಶಿಸುತ್ತಿದ್ದಾರೆ. ಬೈಬಲ್ನಲ್ಲಿ ತಿಮೋತಿಗೆ ಬರೆದಂತಹ 2ನೇ ಪತ್ರಿಕೆ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 3ನೆಯ ಅಧ್ಯಾಯದಲ್ಲಿ ಒಂದು ವಚನ ನೋಡೋಣ ಬನ್ನಿ. 15ನೇ ವಚನ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯೋಗವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಅದಕ್ಕೋಸ್ಕರ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಹೌದು ಪ್ರಿಯರೇ, ದೇವರ ವಾಕ್ಯವನ್ನು ಓದಿ ದೈವ ಸೇವಕನು ಸಿದ್ಧನಾಗಿ ಆ ವಾಕ್ಯವನ್ನು ಸಾರಬೇಕು. ಎದಕ್ಕಾಗಿ? ಬೋಧಿಸುವುದಕ್ಕಾಗಿ, ಉಪದೇಶಿಸುವುದಕ್ಕಾಗಿ, ಖಂಡಿಸುವುದಕ್ಕಾಗಿ, ತಪ್ಪು ತಿದ್ದುವುದಕ್ಕಾಗಿ, ನೀತಿಯ ಶಿಕ್ಷೆಗಾಗಿ. ಈ ದಿನ ಮನುಷ್ಯರಿಗೆ ಗದರಿಕೆ ಬೇಡ, ತಿದ್ದುಪಾಟು ಬೇಡ. ಸ್ವಲ್ಪ ಗಟ್ಟಿಯಾಗಿ ಗದರಿಸಿದ್ರೆ ನಾನು ಚರ್ಚಿಗೆ ಬರಲ್ಲ, ಬೇರೊಂದು ಚರ್ಚಿಗೆ ಹೋಗ್ತೇನೆ ಎಂದು ಕೆಲವರು ಅಂದುಕೊಳ್ತಾರಲ್ಲವೇ? ಹಾಗೆ ಮಾರ್ಪಟ್ಟಿವೆ ಅಲ್ಲವೇ ಈಗಾಗಲೇ ಚರ್ಚಸ್ಸು? ನೋಡಿ, ನಿಮ್ಮನ್ನು ಗದರಿಸುವವರು ನಿಮ್ಮ ಒಳ್ಳೆಯದನ್ನೇ ಕೋರುತ್ತಾರೆ. ತಂದೆ ತಾನು ಪ್ರೀತಿಸುವ ಮಗನನ್ನು ಗದರಿಸಿ ಶಿಕ್ಷಿಸುತ್ತಾನೆ. ದೇವರ ಪ್ರೀತಿಯನ್ನು ನಾವು ಗುರುತಿಸುವುದಾದರೆ, ದೇವರು ಖಂಡಿಸ್ತಿದ್ದಾರೆ ಅಂದುಕೊಳ್ತೇವೆ, ಆದರೆ ದೇವರು ನಮ್ಮನ್ನು ಸರಿಪಡಿಸ್ತಿದ್ದಾರೆ, ಪರಿಪೂರ್ಣರಾಗಿ ಮಾಡಲು ಆಶಿಸುತ್ತಿದ್ದಾರೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು. 14ನೇ ವಚನ ನೋಡಿರಿ, ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಏನಂತೆ ಶಕ್ತವಾಗಿವೆ. ನೆಲೆಗೊಂಡಿರು. ವಾಕ್ಯ ನನಗೆ ಗೊತ್ತೆಂದು ಹೇಳಬೇಡ. ವಾಕ್ಯ ಅಂದರೆ ಓದಿರುವ ವಾಕ್ಯ, ಕೇಳಿರುವ ವಾಕ್ಯ ಹಿಡಿದುಕೊಂಡು ಅದರಲ್ಲಿ ಸ್ಥಿರವಾಗಿರು. ನಿರ್ಣಯ ಬದಲಾಯಿಸಿಕೊಳ್ಬಾರ್ದು, ಮಾರ್ಗ ಬದಲಾಯಿಸಿಕೊಳ್ಬಾರ್ದು, ಅವಕಾಶವಾದಿಗಳಾಗಿ ಮಾರ್ಪಡಬಾರ್ದು. ಮಾರ್ಪಡದ ದೇವರು ನಮಗಿದ್ದಾರಲ್ಲವೇ? ನನ್ನ ದೇವರು ಈ ವಾರದಲ್ಲಿ ನನಗೇನು ಹೇಳ್ತಾರೆ, ಈ ತಿಂಗಳಿಗಾಗಿ ದೇವರು ನನಗೋಸ್ಕರ ಏನಿಟ್ಟಿದ್ದಾರೆ, ಹೊಸ ವರ್ಷಕ್ಕಾಗಿ ದೇವರ ಪ್ರಣಾಳಿಕೆ ಏನು ಎಂಬುದಾಗಿ ಇನ್ನಷ್ಟು ಹೆಚ್ಚು ನಾವು ಆಲೋಚಿಸಿ ತಿಳ್ಕೊಳ್ಳದಿದ್ದರೆ ಆತನ ನಡೆಸುವಿಕೆ ಹೇಗೆ ಹೊಂದಿಕೊಳ್ಳಲು ಸಾಧ್ಯ? ನಮ್ಮ ತಪ್ಪುಗಳನ್ನು ಯಾರು ಪ್ರಿಯರೇ ತಿದ್ದೋದು? ಮೇಲು ಕೋರುವ ಸ್ನೇಹಿತನು ಗಾಯಗೊಳಿಸುತ್ತಾನೆ, ಪ್ರತಿಕಾರಿ ಲೆಕ್ಕವಿಲ್ಲದಷ್ಟು ಮುದ್ದಿಡ್ತಾನೆ. ನಮ್ಮನ್ನು ಹೊಗಳುವವರಿಗೆ ಮೆಚ್ಚಿಕೊಳ್ತಿದ್ದೇವೆ ಹೊರತು ನಮ್ಮನ್ನು ಖಂಡಿಸುವವರನ್ನು ಯಾಕೆ ನಾವು ಅಂಗೀಕರಿಸಲಿಕ್ಕಾಗ್ತಾ ಇಲ್ಲ?
ವಾಕ್ಯದಿಂದ ಖಂಡಿಸುವ ದೈವ ಸೇವಕರು ಬೇಕು. ವೈಯಕ್ತಿಕವಾದ ಕೋಪತಾಪ ವ್ಯಕ್ತಪಡಿಸುವುದಕ್ಕಾಗಲ್ಲ. ವಾಕ್ಯದಿಂದ ಎಚ್ಚರಿಸುತ್ತಿರುವಾಗ ಅವುಗಳನ್ನು ಸ್ವೀಕರಿಸಿರಿ, ಆಶೀರ್ವದಿಸಲ್ಪಡ್ತೀರಿ. ಚರ್ಚಿಗೆ ಹೋಗಿ ಮನೆಗೆ ಬಂದಾಗ ನೀವು ದೇವರಿಗೆ ಕೇಳ್ರಿ, ಈ ದಿನ ಚರ್ಚ್ನಲ್ಲಿ ನಾನು ಏನನ್ನು ಕಲಿತೇನೆಂದು, ಯಾವ ವಾಕ್ಯ ಕಲಿತಿದ್ದೇನೆ, ಯಾವ ಪಾಠ ನನ್ನ ಹೃದಯಕ್ಕೆ ಅನ್ವಯಿಸಿಕೊಂಡಿದ್ದೇನೆ, ಏನೆಂದು ಪ್ರಾರ್ಥನೆ ಮಾಡಿದ್ದೇನೆ, ಯಾವ ವಿಜ್ಞಾಪನೆ ಮಾಡಿದ್ದೇನೆ ಎಂದು ಅನಲೈಸ್ ಮಾಡಿ ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ. ದೇವರು ಅದ್ಭುತವಾಗಿ ಆ ವರ್ಷ ಮುಗಿಯುವುದರೊಳಗಾಗಿಯೇ ನಿಮ್ಮ ಹೃದಯದ ಆಸೆ ತೀರಿಸುವುದನ್ನು, ನೀವು ಬೇಡಿಕೊಂಡದನ್ನು ನೆರವೇರಿಸುವುದನ್ನು ಕಾಣುತ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಸಭೆಗಳಿಗೆ ಹೋಗಿರಿ, ದೇವರ ವಾಕ್ಯವನ್ನು ಪರಿಶೋಧಿಸಿರಿ. ದೇವರ ಸೇವಕರು ವಾಕ್ಯ ವಿವರಿಸುವಾಗ ರೆಫರೆನ್ಸಸ್ಗಳೆಲ್ಲ ಬರೆದಿಟ್ಕೊಳ್ರಿ. ಅವುಗಳ ಮೇಲೆ ಇನ್ನಷ್ಟು ಧ್ಯಾನ ಮಾಡಿರಿ. ದೈವ ಸೇವಕರು ಸಾರಿರುವ ಸಂದೇಶಕ್ಕಿಂತಲೂ ಅತ್ಯಂತ ಅವಶ್ಯಕವಾದ, ಅಂದರೆ ನಿಮಗೆ ಅವಶ್ಯಕವಾದ ಸಂದೇಶವನ್ನು ದೇವರು ನೀವು ಧ್ಯಾನಿಸುವಾಗ ಅನುಗ್ರಹಿಸ್ತಾರೆ. ಚರ್ಚಿಗೆ ನಾವು ಹೋಗೋದು ನಮ್ಮನ್ನು ನಾವು ಹುರಿದುಂಬಿಸಿಕೊಳ್ಳುವುದಕ್ಕಾಗಿ ಅಷ್ಟೇ ಸಾಕಾಗಲ್ಲ. ಚರ್ಚಿಗೆ ಹೋಗುವ ಭಕ್ತಿ ಸಾಲಲ್ಲ, ಮನೆಯಲ್ಲಿಯೂ ಹೊರಗಡೆಯಲ್ಲಿಯೂ ಆತನಿಗೆ ಸಾಕ್ಷಿಯಾಗಿ ಜೀವಿಸಬೇಕು. ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಮ್ಮನ್ನೇ ನಿಮ್ಮ ಕೈಗೆ ಒಪ್ಪಿಸುತ್ತೇವೆ. ನಿಮ್ಮ ಶಿಲುಬೆಯ ರಕ್ತ ನಮ್ಮ ಮೇಲೆ ಪ್ರೋಕ್ಷಿಸಿರಿ, ನಮಗೆ ಬೇಕಾದ ಅಭಿಷೇಕವನ್ನು ದಯಪಾಲಿಸಿರಿ. ಈ ಸಮಯದಲ್ಲಿ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ನಿಮ್ಮ ವಾಕ್ಯ ಕೇಳಲು ಕೂಡಿ ಬಂದಾಗ ಹಾಗೂ ಸಭೆಯಾಗಿ ನಾವು ಒಂದುಗೂಡಿ ಪ್ರಾರ್ಥಿಸಿದಾಗ ಪ್ರಪಂಚದಾದ್ಯಂತ ಉಜ್ಜೀವನವನ್ನು ಬರಮಾಡ್ತಿದ್ದೀರಿ. ಸೈತಾನನ ಕಾರ್ಯ ಲಯಗೊಳಿಸ್ತಿದ್ದೀರಿ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ನನ್ನನ್ನು ಹುಡುಕಿ ಪ್ರಾರ್ಥನೆ ಮಾಡುವುದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರ ದೇಶವನ್ನು ಸ್ವಸ್ಥಪಡಿಸಿ ಅವರ ಪಾಪ ಕ್ಷಮಿಸ್ತೇನೆಂದು ಹೇಳಿದ್ದೀರಲ್ಲವೇ? ದೇವರೇ, ನಿಮ್ಮ ಅದ್ಭುತ ಕಾರ್ಯಗಳು ನಮ್ಮ ದೇಶದಲ್ಲಿಯೂ ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳಲ್ಲಿಯೂ ಜರುಗುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೇ ದೇವರು ಉತ್ತರಿಸ್ತಾರೆ. ಈ ದಿನ ಸಭೆಗೆ ಹೋಗಿರಿ, ದೇವರನ್ನು ಆರಾಧಿಸಿರಿ. ನಿಮಗೆ ಅನುಕೂಲವಾದ ಸಮಯದಲ್ಲಿ ಯೂಟ್ಯೂಬ್ನಲ್ಲಿ ಈ ಸಂದೇಶ ಇರುವುದರಿಂದ ಮತ್ತೆ ತಿರುಗಿ ಬಂದು ಈ ವಾಕ್ಯ ಸಂದೇಶ ಕೇಳಿರಿ. ಕರ್ತನು ನಿಮಗೆ ಕೊಟ್ಟ ಚರ್ಚಿಗೆ ದಯಮಾಡಿ ಹೋಗುವವರಾಗಿರಿ. ಹೋಗಿ ಅಲ್ಲಿರುವ ದೇವಜನರೊಂದಿಗೆ ಸೇರಿ ವಾಕ್ಯವನ್ನು ಧ್ಯಾನಿಸುತ್ತಾ, ದೇವರನ್ನು ಆರಾಧಿಸುತ್ತಾ, ದೇವರ ನಾಮ ಮಹಿಮೆ ಪಡಿಸುವಂಥವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಅತ್ಯಂತ ಶೀಘ್ರದಲ್ಲಿಯೇ ಕನ್ನಡದಲ್ಲಿ ಕಲ್ವರಿ ದರ್ಶನ ಎಂಬ ಟಿವಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಅದಕ್ಕೋಸ್ಕರ ದಯವಿಟ್ಟು ಪ್ರಾರ್ಥನೆ ಮಾಡುವವರಾಗಿರಿ. ಈ ದಿನ ಭಾನುವಾರ ಆರಾಧನೆಯಲ್ಲಿ ಸಾರುವ ವಾಕ್ಯವನ್ನು ಕೇಳಿ ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.